ಮತ್ತೆ ನೀವು ಹಾಗೂ ನಿಮ್ಮ ಪತಿಯವರ ಫೋಟೋ ಅದು ಹ್ಮ್ ಆಕ್ಚುಲಿ ಲವ್ ಮ್ಯಾರೇಜಾ ಇಲ್ಲ? ಲವ್ ಕಮ್ ಅರೇಂಜ್. ಓಕೆ. ಒಂದೇ ಕಡೆ ಕೆಲಸ ಮಾಡ್ತಾ ಇದ್ರಿ, ಹೇಗೆ ಸರ್ ಬಂದ್ ಪ್ರಪೋಸ್ ಮಾಡಿದ್ರೆ ಅಥವಾ ನೀವೇ ಪ್ರಪೋಸ್ ಮಾಡಿದ್ರೆ? ಅವರೇ ಮಾಡಿದ್ದು. ನಾನು ಚಿಕ್ಕಮಂಗ್ಳೂರು ಸಬ್ ರಿಜಿಸ್ಟರ್ ಟ್ರೈನಿಂಗ್. ಆಕ್ಚುಲಿ ಹೆಣ್ಮಕ್ಳು ಹೇಳಲ್ಲ, ಹುಡುಗಿರು ಪ್ರಪೋಸ್ ಮಾಡಿದ್ರೆ ಅವ್ರು ಹೇಳೋದೇ ಇಲ್ಲ. ಹಂಗೇನಾದ್ರು ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದೀರಾ ಅಂತ? ಇಲ್ಲ ಇಲ್ಲ ಇಲ್ಲ. ಅವಾಗವಾಗ ಅವರು ಇದರಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, ಸೇಮ್ ಏರಿಯಾ ಶಂಕರ್ಪುರ ಅಂತ ಚಿಕ್ಕಮಂಗ್ಳೂರಿನಲ್ಲಿ. ನಾ ಬಾಡಿಗೆಯಲ್ಲಿದ್ದೆ. ಅಲ್ಲಿಂದ ಒಂದು 2-3 ಕಿಲೋಮೀಟರ್ದಲ್ಲೇ ಅವ್ರ ಮನೆ ಮಾಡಿದ್ರು. ಆ್ಯಕ್ಚುಲಿ ಈಸ್ ಫ್ರಮ್ ಮಂಡಿ ಅಲ್ವಾ. ಆಗ ಸಾಯಂಕಾಲದ ಹೊತ್ತು ಆ ಕಡೆ ಬರ್ತಾಯಿದ್ರು. ಆವಾಗೊಂದು ಪಾಕೆಟ್ ರೇಡಿಯೋ ಇರುತ್ತಲ್ಲ, ಎಂತ ಕ್ರಿಕೆಟ್ ಇದೆಲ್ಲ ನೋಡಲಿಕ್ಕೆ, ಕೇಳಲಿಕ್ಕೆ, ಕಾಮೆಂಟ್ರಿ ಕೇಳಲಿಕ್ಕೆ. ಆ ಪಾಕೆಟ್ ರೇಡಿಯೋ ಹಿಡ್ಕೊಂಡು ಬರ್ತಾ. ಅವಾಗೆಲ್ಲ ಮೆಚ್ಚಿನ ಚಿತ್ರಗೀತೆಗಳು ಬರ್ತಾ ಇದ್ವು. ನಮ್ಮ ಓನರ್ ಮನೆಗೆ ಬರ್ತಾ ಇದ್ರು ಅವರು. ಓನರ್ ಮನೆಗೆ ಬಂದಾಗ ಅವಾಗ ಸರಿಯಾತಪ್ಪ ನನಗೆ ಗೊತ್ತಿಲ್ಲ, ನಿಜವಾಗ್ಲೂ ಎಕ್ಸಾಗ್ರೇಷನ್ ಆದರೂ ಆಗ್ಬೋದು. ಆಕಾಶ ದೀಪವು ನೀನೆ ನಿನ್ನ ಕಂಡಾಗ ಸಂತೋಷವೇನು, ಆ ಹಾಡು ಬರ್ತಾ ಇತ್ತು. ಆಮೇಲೆ ನಮ್ಮ ಓನರ್ ಸೊಸೆ ಇದ್ಲು ಶಾರದಮ್ಮ ಅಂತ, ಅವಳು ಅಕ್ಕ ಅಕ್ಕ ಬಾಯಿಲಿ ನೋಡಿ ಎಷ್ಟು ಚಂದ ಹಾಡು ಬರ್ತಿದೆ ಅಂತ ಹೇಳ್ತಾ ಇದ್ರು. ಆಮೇಲೆ ಹಾಗೆ ಬರ್ತಾಯಿದ್ರು ಹೋಗ್ತಾಯಿದ್ರು. ಆಮೇಲೆ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಬಂತು. ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಗೆ ಅವರು ಕಟ್ಟಿದ್ರು, ನಾನು ಕಟ್ಟಿದ್ದೆ. ಅಲ್ಲಿ ಪಬ್ಲಿಕ್ ಅಕೌಂಟ್ಸು ಮತ್ತು ಜನರಲ್ ನಾಲೆಡ್ಜು ಇದನ್ನು ಬರಿಬೇಕಾಗಿತ್ತು. ಹಾಗಾಗಿ ಬುಕ್ಸ್ ಬೇಕು ಅಂತ ಬರ್ತಾಯಿದ್ರು. ನನ್ನ ಕೇಳಿಕೊಂಡು ನನಗೆ ಸಿಕ್ಕಿರಲಿಲ್ಲ. ನಮ್ಮ ಸಬ್ ರಿಜಿಸ್ಟ್ರ್ ತಿಮ್ಮಯ್ಯ ಅಂತ ಹೇಳಿ, ಅವರು ಮಂಡ್ಯದವರು, ಸಬ್ ರಿಜಿಸ್ಟ್ರಾರ್ ಹೆಡ್ ಕ್ವಾರ್ಟರ್ಸ್ ಸಬ್ ರಿಜಿಸ್ಟ್ರಾರ್ ಅಂತ. ಅವರು ನನಗೆ ಬುಕ್ ಕೊಟ್ಟಿದ್ರು. ಜನರಲ್ ಲಾ ಫಸ್ಟ್ ಆ್ಯಂಡ್ ಸೆಕೆಂಡ್ ಪಾಸ್ ಮಾಡಬೇಕು, ಮತ್ತು ಡಿಪಾರ್ಟ್ಮೆಂಟು ಮತ್ತು ಜನರಲ್ ನಾಲೆಡ್ಜ್ದು. ಅದು ಏನು ಗೊತ್ತಾ, ಓದಿರಬೇಕು. ಬಟ್ ಎಕ್ಸಾಮ್ ಬರಿಬೇಕಾದ್ರೆ ಬುಕ್ ನೋಡಿಕೊಂಡು ಯಾವ ಪೇಜಲ್ಲಿ ಯಾವ ಇದಿದೆ ಅಂತ ಹೇಳಿ ಬರಿಬೇಕು. ಆಗ ಬುಕ್ಕಿಗೋಸ್ಕರ ಬರ್ತಾಯಿದ್ರು. ಅವಾಗ ನಮ್ಮ ಸಬ್ ರಿಜಿಸ್ಟ್ರೇ ಏನು ಅಂದರು, ನೋಡಮ್ಮ, ಅವರು ಮಂಡ್ಯದ ಗೌಡ್ರು, ನೋಡಮ್ಮ ನಮ್ಮ ಹುಡುಗ ಹೆಂಗಿದ್ದಾನೆ, ಯಾಕೆ ಮದುವೆ ಮಾಡ್ಕೋಬಾರ್ದು ಅಂದರು. ಹಂಗೆ ಯಾರಾದರೂ ಹೇಳ್ತಾರ? ಅವ್ರು ಹೋದ್ಮೇಲೆ ನನಗೆ ಹೇಳಿದ್ರಾಗ ನನಗೆ ಸಿಟ್ಟು ಬಂತು ಅವ್ರ ಮೇಲೆ. ಆ್ಯಕ್ಚುಲಿ ತಿಮ್ಮೇಗೌಡ ಅಂತ ತುಂಬ ಸಿಟ್ಟು ಬಂತು ನನಗೆ. ಇದ್ಯಾಕೆ ಈ ಥರ ಮಾತಾಡಿದ್ರೆ? ಏನಿಲ್ಲ ಸರ್, ನಾನು ಮದುವೆ ವಿಚಾರ ಇನ್ನೂ ನನ್ನ ತಲೆಯಲ್ಲೇ ಇಲ್ಲ ಅಂತ ಹೇಳಿದೆ. ಆಮೇಲೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಕಟ್ಟಿದ್ರು, ಅವ್ರು ಪಾಸ್ ಆದರು. ನಾನು ಪಬ್ಲಿಕ್ ಅಕೌಂಟ್ಸ್ ನಂದು ಫೇಲ್ ಆಯಿತು, ಮತ್ತೆ ಅಪಿಯರ್ ಆದೆ. ಆಗ ಅವ್ರು ಹೇಳ್ತಾ ಇದ್ರು ನನಗೆ, ನೀನು ನೋಡು, ಡಿಪಾರ್ಟ್ಮೆಂಟಲ್ಲಿ ಎಕ್ಸಾಮ್ ಪಾಸ್ ಆಗದಿದ್ರೆ ನಿನಗೆ ಜಾಬ್ ಕನ್ಫರ್ಮ್ ಆಗಲ್ಲ, ನಿನ್ನ ಮದುವೆನೂ ಆಗಲ್ಲ ಅಂತೀಯ, ಡಿಪಾರ್ಟ್ಮೆಂಟಲ್ಲಿ ಎಕ್ಸಾಮ್ ಪಾಸ್ ಆಗಲ್ಲ ಅಂದರೆ ನೀವು ಮನೆಗೆ ಹೋಗಬೇಕಾಗುತ್ತೆ ಅಂದರು. ಪರವಾಗಿಲ್ಲ ಸರ್ ಅಂದೆ ನಾನು.